ವೆಂಕಟೇಶ್ವರ ಹೀಗೆಂದೊಡನೆ ಅದೆಷ್ಟೋ ಕೋಟಿ ಮಂದಿಗೆ ಇನ್ನಿಲ್ಲದ ಆನಂದ. ಆ ಆನಂದ ಎಂಥದ್ದು ಅಂತ ಪದಗಳಲ್ಲಿ ವರ್ಣಿಸಲಾಗುವುದಿಲ್ಲ. ಅಷ್ಟೊಂದು ಭಾವ ತೀವ್ರತೆಗೆ, ಭಕ್ತಿ ತೀವ್ರತೆಗೆ ಸಾಕ್ಷಿಯಾಗುವ ಮಹಾಮಹಿಮ ಕ್ಷೇತ್ರವಿದು. ಈ ಮಹಾಮಹಿಮ ಕ್ಷೇತ್ರದ ಅಷ್ಟೇ ಮಹಾಮಹಿಮ ವಿಷಯವೊಂದರ ಕುರಿತು ಅಪರೂಪದ ಮಾಹಿತಿಯನ್ನು ನಿಮಗೆ ನೀಡುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಇನ್ಯಾವುದೇ ಪುಸ್ತಕದಲ್ಲಿ, ಕಥೆಯಲ್ಲಿ ಸಿಗಲಾರದಂತಹ ಅಪರೂಪದ ಮಾಹಿತಿ. ನೀವೇನಾದರೂ ವೆಂಕಟೇಶ್ವರನ ಭಕ್ತರಾಗಿದ್ದಲ್ಲಿ, ತಿರುಮಲಕ್ಕೆ ಹೋಗಿ ಬಂದವರಾಗಿದ್ದಲ್ಲಿ, ಪದೇ ಪದೇ ಹೋಗುವಂತಹವರಾಗಿದ್ದಲ್ಲಿ, ಅಥವಾ ಮುಂದೆ ಯಾವಾಗಲಾದರೂ ಹೋಗಬೇಕು ಅಂದುಕೊಂಡಿದ್ದವರಾದಲ್ಲಿ ತಪ್ಪದೇ ಈ ವಿಶೇಷ ವಿಡಿಯೋವನ್ನು ನೋಡಲೇಬೇಕು. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ವೀಕ್ಷಕರೇ, ಯಾವುದೇ ದೇವಸ್ಥಾನವೇ ಇರಲಿ, ಅಲ್ಲಿನ ವಿಮಾನ ಗೋಪುರದ ಹೆಸರಿನ ಮೂಲಕವೇ ಕ್ಷೇತ್ರದ ತೂಕ, ಮಹಿಮೆ ಎಂಥದ್ದು ಅನ್ನೋದನ್ನು ತಿಳಿಯಬಹುದು ಅನ್ನೋ ಮಾತಿದೆ ಹಿರಿಯರ ಪ್ರಕಾರ. ವಿಮಾನ ಗೋಪುರ ಅಂದರೆ ಮತ್ತೇನೂ ಇಲ್ಲ, ಆ ದೇಗುಲದ ಗರ್ಭಗುಡಿಯ ಮೇಲ್ಭಾಗದ ಗೋಪುರಕ್ಕೆ ಇರೋ ಹೆಸರು. ಉದಾಹರಣೆಗೆ ಕಂಚಿ ವರದರಾಜಸ್ವಾಮಿ ವಿಮಾನ ಗೋಪುರವನ್ನು ಪುಣ್ಯಕೋಟಿ ನಿಲಯ ಅಂತ ಕರೆಯಲಾಗುತ್ತೆ. ಇಲ್ಲಿಗೆ ಈ ಹೆಸರು ಯಾಕೆ ಬಂತು ಅಂದರೆ, ನಿಮಗೆ ಕೋಟಿ ಪುಣ್ಯ ಫಲವಿದ್ದರಷ್ಟೇ ಇಲ್ಲಿ ಬಂದು ವರದರಾಜಸ್ವಾಮಿಯ ಮುಂದೆ ನಿಲ್ಲಬಹುದು ಅನ್ನೋ ಕಾರಣಕ್ಕೆ. ಇದು ನಿಜವೂ ಹೌದು. ಕೆಲವು ಕ್ಷೇತ್ರಗಳ ತೀರ್ಥಯಾತ್ರೆಗೆ ದುಡ್ಡು ಕಾಸು ಆರೋಗ್ಯ ಇದ್ದರಷ್ಟೇ ಸಾಲೋದಿಲ್ಲ. ನಮ್ಮನ್ನು ಭಗವಂತ ಕರೆಸಿಕೊಳ್ಳುವ ಮನಸ್ಸು ಮಾಡಬೇಕು, ಆಗ ಮಾತ್ರ ಆ ಜಾಗಕ್ಕೆ ನಾವು ಹೋಗೋಕೆ ಸಾಧ್ಯ. ಇಲ್ಲವಾದಲ್ಲಿ ಯೋಜನೆಗಳೆಲ್ಲ ಬರೀ ಮಾತಲ್ಲಿ, ಮನಸ್ಸಲ್ಲೇ ಉಳಿದು ಹೋಗ್ತಾವಷ್ಟೇ. ಇದೇ ರೀತಿ ಕಂಚಿಯ ವರದರಾಜಸ್ವಾಮಿಯ ದರ್ಶನವಾಗಬೇಕು ಅಂದರೆ ಕೋಟಿ ಪುಣ್ಯದ ಫಲವಿರಬೇಕಂತೆ. ಇದೇ ಕಾರಣಕ್ಕೆ ಇಲ್ಲಿನ ವಿಮಾನ ಗೋಪುರಕ್ಕೆ ಪುಣ್ಯಕೋಟಿ ವಿಮಾನ ಗೋಪುರ ಅಂತ ಕರೆಯೋದು. ಇನ್ನು ಶ್ರೀರಂಗನ ರಂಗನಾಥ ಸ್ವಾಮಿ ಗರ್ಭಗುಡಿಯ ವಿಮಾನ ಗೋಪುರವನ್ನು ಪ್ರಣವಾಕಾರ ವಿಮಾನ ಅಂತ ಕರೆಯಲಾಗುತ್ತೆ. ಇದರರ್ಥ ನೀವು ಶ್ರೀರಂಗಂಗೆ ಹೋಗಿ ಭಗವಂತನ ಮುಂದೆ ನಿಂತರೆ ಆಗ ಅರ್ಥ ಆಗುತ್ತೆ ನಿಮಗೂ ಭಗವಂತನಿಗೂ ಇರೋ ಸಂಬಂಧವೇನು ಅಂತ. ಇಂತಹ ಅನುಸಂಧಾನವನ್ನೇ ಪಾರಮಾರ್ಥಿಕವಾಗಿ ಪ್ರಣವ ಅಂತ ಕರೆಯಲಾಗಿರೋದು. ಇಂತಹದ್ದೊಂದು ಸಂಬಂಧದ ಅನುಭೂತಿ ನೀಡೋದ್ರಿಂದಲೇ ಈ ಕ್ಷೇತ್ರದ ಮಹಾಮಹಿಮ ವಿಮಾನ ಗೋಪುರವನ್ನು ಪ್ರಣವಾಕಾರ ವಿಮಾನ ಅಂತ ಕರೆಯಲಾಗಿರೋದು. ಈ ರೀತಿ ದೊಡ್ಡ ದೊಡ್ಡ ಕ್ಷೇತ್ರಗಳ ಗರ್ಭಗುಡಿಯ ವಿಮಾನಗಳಿಗಿರೋ ಹೆಸರಿನ ಮೂಲಕ ಆ ಕ್ಷೇತ್ರ ದರ್ಶನದಿಂದ ಭಕ್ತನಿಗಾಗುವ ಅತಿಶಯ ಲಾಭವನ್ನು ಸೂಚ್ಯವಾಗಿ ತಿಳಿಸಿದೆ ಪರಂಪರೆ. ಈಗ ತಿರುಮಲದ ಆನಂದ ನಿಲಯದ ವಿಚಾರಕ್ಕೆ ಬರೋಣ. ತಿರುಮಲದಲ್ಲಿ ಗರ್ಭಗುಡಿಯ ವಿಮಾನ ಗೋಪುರವನ್ನು ಆನಂದ ನಿಲಯ ಅಂತಲೇ ಯಾಕೆ ಕರೀತಾರೆ ಅನ್ನೋದನ್ನು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕು. ವೀಕ್ಷಕರೇ, ಗಮನಿಸಿದರೆ ನೀವು ಕೂಡ ಇದನ್ನು ಫೀಲ್ ಮಾಡಿರಬಹುದು. ಸಾವಿರಾರು ಜನರ ಕ್ಯೂ, ಗಂಟೆಗಟ್ಟಲೆ ನಿಂತು ಕುಂತು ಏನೆಲ್ಲ ಹರಸಾಹಸವನ್ನು ಮಾಡಿ ಒಳ ಹೋದಿರಿ ಅನ್ನೋದು ಮುಖ್ಯವೇ ಆಗೋದಿಲ್ಲ. ಅಲ್ಲಿ ಅರೆಗಳಿಗೆ ನೀವು ಭಗವಂತನ ಮುಂದೆ ನಿಂತರೂ ಸಾಕು, ನಿಮಗಾಗುವ ಆನಂದಕ್ಕೆ ಪಾರವೇ ಇಲ್ಲ. ಹೋಗಲಿ, ದರ್ಶನ ವಿಚಾರದಲ್ಲಾದರೂ ಸುಸೂತ್ರವಾಗಿ ಗಂಟೆಗಟ್ಟಲೆ ಸ್ವಾಮಿ ಪಾದದಿಂದ ಹಿಡಿದು ಕಿರೀಟದವರೆಗೂ ನೋಡಿಕೊಂಡು ದರ್ಶನ ಮಾಡ್ಕೋಬಹುದಪ್ಪ ಅನ್ನೋ ವಾತಾವರಣ ಇರುತ್ತಾ? ಬಿಲ್ಕುಲ್ ಇಲ್ಲವೇ ಇಲ್ಲ. ಕನಸಲ್ಲೂ ಅಂತಹದೊಂದು ಲಕ್ಸುರಿ ಇಲ್ಲ ಭಕ್ತರಿಗೆ. ಅಲ್ಲೂ ಕೂಡ ತಳ್ತಿರ್ತಾರೆ, ಆಯ್ತಲ್ಲ ನಡೀರಿ ನಡೀರಿ, ಬೆಳ್ಳಂಡಿ ಬೆಳ್ಳಂಡಿ ಅಂತ ದೂಡ್ತಾಲೇ ಇರ್ತಾರೆ. ಇಷ್ಟಿದ್ದರೂ ಗರ್ಭಗುಡಿಯಿಂದ ಹೊರಬಂದ ತಕ್ಷಣ ಅದೇನೋ ಒಂಥರ ಆನಂದ, ಅದೊಂಥರ ಅವ್ಯಕ್ತ ಆನಂದ. ಗುಡಿಯೊಳಗೊಕ್ಕಿ ಬಂದ ಪ್ರತಿಯೊಬ್ಬರದು ಇದೇ ಭಾವ. ಬೇಕಿದ್ರೆ ನೀವು ಒಮ್ಮ ಪರೀಕ್ಷೆ ಮಾಡಿ ನೋಡಿ. ಅಯ್ಯೋ ಏನು ದರ್ಶನವಪ್ಪ, ಈ ರಶ್ಶಲ್ಲಿ ಇಲ್ಲಿ ಯಾಕೆ ಬರಬೇಕಿತ್ತು ಅನ್ನೋ ಬೇಜಾರು ಯಾರ ಮುಖದಲ್ಲೂ ಇರೋದಿಲ್ಲ. ಈ ಮಾತು ಕೂಡ ಯಾರ ಬಾಯಲ್ಲೂ ಬರುವುದೂ ಇಲ್ಲ. ಅಷ್ಟರ ಮಟ್ಟಿಗೆ ಶ್ರೀವಾರಿ ದರ್ಶನ ಮಾಡಿದ ಪ್ರತಿಯೊಬ್ಬರದೂ ಕೂಡ ಆನಂದವೇ. ಸ್ವಾಮಿ ದರ್ಶನ ಮಾಡಿದವರ ಆನಂದ ಯಾವ ಮಟ್ಟಿನ ತೀವ್ರತೆ ಮತ್ತು ಅಷ್ಟೇ ಮುಗ್ಧತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ರಶ್ಶಲ್ಲಿ ದೂಕಿಸಿಕೊಂಡು ಬಂದ ಭಕ್ತರ ಮೊಗದಲ್ಲಿ ತೀವ್ರತೆ ಕಂಡ್ರೆ ಅವನ ಹೆಗಲ ಮೇಲೆ ಕುಳಿತ ಸಣ್ಣ ಮಗುವಿನ ಮೊಗದಲ್ಲಿ ಮುಗ್ಧತೆ ಇರುತ್ತೆ. ಆ ಮಗುವಿಗಾದರೂ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅನ್ನೋದರ ಅರಿವಿರೋದಿಲ್ಲ. ಆದರೆ ಸ್ವಾಮಿ ಮುಂದೆ ಬರ್ತಿದ್ದಂತೆ ತದೇಕ ಚಿತ್ತದಿಂದ ಸ್ವಾಮಿಯನ್ನು ನೋಡಿ ಹೊರಬರುತ್ತೆ ಹೆಗಲ ಮೇಲಿನ ಕಂದ. ಗೋವಿಂದ ಗೋವಿಂದ ಅಂತ ಕೂಗೋ ಮಕ್ಕಳನ್ನೂ ಕೂಡ ನೋಡಿರ್ತೀರಿ ನೀವು. ಅಷ್ಟರ ಮಟ್ಟಿಗೆ ಗರ್ಭಗುಡಿ ಒಳಹೊಕ್ಕಿ ಬರಬಂದ ಪ್ರತಿಯೊಬ್ಬರ ಮೊಗದಲ್ಲೂ ಕೂಡ ಆ ಅರ್ಧ ಗಳಿಗೆಯಲ್ಲೇ ಧನ್ಯತಾ ಭಾವ ಮನೆ ಮಾಡಿರುತ್ತೆ. ಅಷ್ಟೊತ್ತಿನ ಕಷ್ಟದ ಬೇಸರದ ಕ್ಷಣಗಳೆಲ್ಲ ಮರೆತೇ ಹೋಗಿರುತ್ತೆ. ಅಬ್ಬಬ್ಬಾ, ಎಂಥ ರೂಪವಪ್ಪ ಅದು, ಅದೆಂಥ ದರ್ಶನ, ಸಾರ್ಥಕ ಈ ಕಣ್ಣುಗಳು ಅಂತಾರೆ ಹೊರಬಂದ ಕೂಡಲೇ. ಇದನ್ನೇ ಆನಂದ ಅನ್ನೋದು. ಈ ಕಾರಣಕ್ಕೆ ಈ ಜಾಗಕ್ಕೆ ಆನಂದ ನಿಲಯ ಅನ್ನೋ ಹೆಸರು. ನೀವು ಇನ್ನೂ ಒಂದು ವಿಚಾರವನ್ನು ವಿಶೇಷವಾಗಿ ಗಮನಿಸಿದರೆ, ನೀವು ಇನ್ಯಾವುದೇ ದೇವಸ್ಥಾನಕ್ಕೆ ಹೋಗಿ ಧರ್ಮ ದರ್ಶನವೋ ಅಥವಾ ಟಿಕೆಟ್ ದರ್ಶನವೋ ಹೋಗ್ತೀರಿ, ನೋಡ್ತೀರಿ, ನಮಸ್ಕಾರ ಮಾಡ್ತೀರಿ, ಪೂಜೆಗೆ ಅವಕಾಶವಿದ್ದರೆ ಪೂಜೆಯನ್ನೂ ಮಾಡಿಸ್ತೀರಿ. ಇದಾದ ಮೇಲೆ ಹೊರಬಂದು ಇಲ್ಲಿ ಇನ್ಯಾವುದಾದ್ರೂ ದೇವಸ್ಥಾನ ಇದೆಯಾ ನೋಡುವಂತಹದ್ದು ಅಕ್ಕಪಕ್ಕ ಅಂತ ಕೇಳ್ತೀರಿ. ಅದೇ ತಿರುಮಲದ ವಿಚಾರ ಹಾಗಲ್ಲ. ನೀವು ಒಂದು ಸಲ
ದೊಡ್ಡ ಕ್ಯೂನಲ್ಲೇ ನಿಂತಿದ್ರಿ ಅಂದ್ಕೊಳ್ಳಿ, ಇದಾದ ಮೇಲೆ ದರ್ಶನವಾಯಿತು ಅಂದ್ಕೊಳ್ಳಿ, ಇಷ್ಟಾದ ಮೇಲೂ ಯಾರಾದರೂ ನಾಳೆ ನಿಮಗೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ, ಬೆಳಿಗ್ಗೆ ಸುಪ್ರಭಾತ ಸೇವೆ ಇದೆ, ಅಷ್ಟದಳಪಾದ ಪದ್ಮಾರಾಧನೆ ಇದೆ, ಮಧ್ಯಾಹ್ನ ಬ್ರಹ್ಮೋತ್ಸವ, ಸಾಯಂಕಾಲ ಸಹಸ್ರ ದೀಪಾಲಂಕಾರ ಸೇವೆ, ರಾತ್ರಿ ಏಕಾಂತ ಸೇವೆ, ಇವಿಷ್ಟೂ ಟಿಕೆಟ್ ಇದೆ, ಹೋಗ್ತೀರಾ ಅಂತ ಯಾರಾದರೂ ಕೇಳಿದರೆ ಇಲ್ಲ ಅಂತ ತಿರುಮಲಕ್ಕೆ ಬರೋ ಯಾವ ಭಕ್ತರಾದರೂ ಹೇಳಿಲ್ಲ ನೋಡೋಣ. ಇದನ್ನೇ ಈ ಕ್ಷೇತ್ರದ ಅತ್ಯಂತ ವಿಶೇಷತೆ ಅನ್ನೋದು. ಎಷ್ಟು ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನಿಸುವ, ಎಷ್ಟೇ ಕಷ್ಟವಾದರೂ ಮತ್ತೆ ಮತ್ತೆ ನೋಡಬೇಕೆನಿಸುವುದೇ ವೆಂಕಟೇಶ್ವರನ ಮಹಾತ್ಮೆ. ಕಾರಣ ಆ ಸ್ವಾಮಿ ನೀಡೋ ಆನಂದ. ಅರೆಗಳಿಗೆ ದರ್ಶನ ಮಾತ್ರದಿಂದ ಸಿಗೋ ಆನಂದವಿದೆಯಲ್ಲ, ಅದು ವರ್ಣಾತೀತ ವೀಕ್ಷಕರೇ. ಇದೇ ಕಾರಣಕ್ಕೆ ಇಂತಹದ್ದೊಂದು ಅದ್ಭುತ ಆನಂದ ಕೊಡುವ ಈ ಜಾಗವನ್ನು ಆನಂದ ನಿಲಯ ಅಂತ ಕರೆಯಲಾಗಿದೆ. ತಿರುಮಲದಲ್ಲಿರೋ ಆನಂದ ನಿಲಯದ ಕುರಿತ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಶೇರ್ ಮಾಡಿ. ನೀವೇನಾದರೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಹೊಸ ವೀಕ್ಷಕರಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.